ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳ ಏಳಿಗೆಯನ್ನು ನೋಡ್ತಾ ನೋಡ್ತಾ ತಂದೆ ತಾಯಿಯರು ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾರೆ. ಉದಾಹರಣೆಗೆ, ಮಗು ಚೆನ್ನಾಗಿ ಜೀವನದಲ್ಲಿ ಸಾಧನೆ ಮಾಡಿದರೆ, ಒಳ್ಳೆ ವಿದ್ಯಾಭ್ಯಾಸ ಮುಗಿಸಿ 10th ಚೆನ್ನಾಗಿ ಪಾಸ್ ಮಾಡಿ 12th ಮುಗಿಸಿ ಒಳ್ಳೆ ಕಾಲೇಜ್ ಸೇರಿಕೊಂಡು ಒಳ್ಳೆ ಕೆಲಸ ಸೇರಿಕೊಂಡು ಎಲ್ಲ ಮಾಡಿದಾಗ ಆ ತಂದೆ ತಾಯಿಯರು ಚೆನ್ನಾಗಿ ಖುಷಿ ಪಡ್ತಾರೆ. ಓ, ಮಗು ಒಂದು ಸಾಧನೆ ಮಾಡಿದೆ ಅಂಥೇಳಿ. ಇಲ್ಲ, ಮಕ್ಕಳು ಏನಾದರೂ ತೊಂದರೆ ಮಾಡಿಕೊಂಡ್ರೆ, 10th ಪಾಸ್ ಮಾಡಲಿಕ್ಕೆ ತೊಂದರೆ ಆಯಿತು, ಅಥವಾ ಫ್ರೆಂಡ್ಸ್ ಮಧ್ಯೆ ಸಮಸ್ಯೆ ಆಯಿತು, ಆರೋಗ್ಯದಲ್ಲಿ ಸಮಸ್ಯೆ ಆಯಿತು, ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ತಂದೆ ತಾಯಿಯರು ಅದನ್ನು ತಮ್ಮ ಮೇಲೆ ಆರೋಪ ಮಾಡ್ಕೊಳ್ತಾರೆ. ಅಯ್ಯೋ, ನಾನೇ ತಪ್ಪು ಮಾಡಿದ್ನೇನೋ, ಒಬ್ಬ ತಂದೆಯಾಗಿ ತಾಯಿಯಾಗಿ ನಾನು ಸರಿಯಾಗಿ ನನ್ನ ಜವಾಬ್ದಾರಿ ನಿರ್ವಹಿಸಲಿಲ್ವೇನೋ ಅಂತೆಲ್ಲ ಯೋಚನೆ ಮಾಡ್ತಾರೆ. ಈ ಎರಡೂ ಕೂಡ ತಪ್ಪು. ಮಕ್ಕಳ ಸಾಧನೆಯೂ ತಂದೆ ತಾಯಿಯರ ಪರಿಶ್ರಮ ಅಲ್ಲ, ಅಥವಾ ಮಕ್ಕಳ ಪ್ರಾಬ್ಲಮ್ಸು ಕೂಡ, ಅವರು ಎದುರಿಸುವಂತಹ ಸಮಸ್ಯೆಗಳು ಕೂಡ ಅದು ತಂದೆ ತಾಯಿಯರ ಸಮಸ್ಯೆ ಅಲ್ಲ. ಏನು ಹಾಗಿದ್ರೆ ತಂದೆ ತಾಯಿಯರ ಜವಾಬ್ದಾರಿ ಅಂತಂದರೆ, ಮಕ್ಕಳಿಗೆ ಏನು ಬೇಕೋ ಆ ಸವಲತ್ತನ್ನು ಒದಗಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಮುಂದೆ ನಡೆಸುವಂಥ ಸೂಪರ್ವೈಸರ್ ಕೆಲಸ ಮಾತ್ರ. ಒಬ್ಬ ಸೂಪರ್ವೈಸರ್ ಆಗಿ ಅವರು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾರಾ, ಅವರು ಸರಿಯಾಗಿ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರಾ ಅಂತ ನೋಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಸಾಧನೆಯನ್ನು ಮಾಡೋದು ಬಿಡೋದು, ಅದರ ಸಾಧನೆ, ಅದರ ಫಲ ಅಥವಾ ಅದರ ಸಮಸ್ಯೆಗಳು ಅದೆಲ್ಲವೂ ಕೂಡ ಮಕ್ಕಳದ್ದೇ ಆಗಿರುತ್ತೆ. ಹಾಗಾಗಿ ಎಲ್ಲವನ್ನ ತಂದೆ ತಾಯಿಯರು ತಮ್ಮ ಮೇಲೆ ಹಾಕ್ಕೊಳ್ಳೋದು ಅಷ್ಟು ಒಳ್ಳೆಯ ವಿಚಾರ ಅಲ್ಲ. ಹಲವಾರು ಸಂಶೋಧನೆಗಳ ಪ್ರಕಾರ ಒಬ್ಬ ಪೇರೆಂಟಿಗೆ, ತಂದೆ ತಾಯಿಯರಿಗೆ ಆಗುವಂಥ ದೊಡ್ಡ ಒತ್ತಡ ಯಾವುದು ಅಂತಂದರೆ, ನನ್ನ ಮಕ್ಕಳು ಸರಿಯಾಗಿ ಜೀವನ ನಡೆಸಬೇಕು, ನನ್ನ ಮಕ್ಕಳು ಸುರಕ್ಷಿತವಾಗಿರಬೇಕು, ನನ್ನ ಮಕ್ಕಳು ಸರಿಯಾಗಿ ಜೀವನವನ್ನು ದಾಟಿಬಿಡಬೇಕು ಅನ್ನೋದು. ಈ ಆಸೆಯಲ್ಲಿ ಏನೂ ತೊಂದರೆ ಇಲ್ಲ, ಈ ರೀತಿ ಆಸೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಅಲ್ಲಿ ಬರುವಂಥ ಪರಿಣಾಮಗಳೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳಿ ನಮ್ಮ ಮೇಲೆ ನಾವು ಹಾಕೊಳ್ತಾ ಹೋದರೆ ಆಗ ತಂದೆ ತಾಯಿಯರಿಗೆ ಒಂದು ರೀತಿಯ ಒತ್ತಡ ಆಗುತ್ತೆ. ಈ ಒತ್ತಡದಿಂದಾಗಿ ಎಷ್ಟೋ ಜನ ತಂದೆ ತಾಯಿಯರು ಖಿನ್ನತೆಗೊಳಗಾಗಿದ್ದಾರೆ, ಆತ್ಮಹತ್ಯೆ ಪ್ರಯತ್ನ ಪಟ್ಟಿರೋ ಉದಾಹರಣೆಗಳಿದೆ, ಅಥವಾ ಬೇರೆ ಬೇರೆ ರೀತಿಯ ಮಾನಸಿಕ ಕಾಯಿಲೆಗಳನ್ನು ಎದುರಿಸಿದ್ದು ಕೂಡ ಇದೆ. ಹಾಗಾಗಿ ತಂದೆ ತಾಯಿಯರು ತಮ್ಮ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕಿದ್ರೆ ಮಕ್ಕಳ ಜವಾಬ್ದಾರಿಯನ್ನು ಒಬ್ಬ ಸೂಪರ್ವೈಸರ್ ಆಗಿ ಅದನ್ನು ನೋಡೋದೇ ಕ್ಷೇಮವೇ ಹೊರತು, ಮಕ್ಕಳ ಎಲ್ಲ ಗುಣ ದೋಷ ಎಲ್ಲ ನನ್ನದೇ ಅಂಥೇಳಿ ತಮ್ಮ ಹೆಗಲ ಮೇಲೆ ಹಾಕೊಳ್ಳೋದು ಅಷ್ಟು ಆರೋಗ್ಯಕರವಾದಂಥ ವಿಚಾರ ಅಲ್ಲ. ಅದೇ ರೀತಿ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಮಕ್ಕಳ ಬೆಳವಣಿಗೆಯನ್ನು ಕೂಡ ನಾವು ಗಮನಿಸಿ ನಾವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ, ನನ್ನ ಮಗು ಇಷ್ಟು ಮಾರ್ಕ್ಸೇ ತೊಗೊಳ್ಬೇಕು, ಇಂಥ ಕೆಲಸನೇ ಮಾಡಬೇಕು, ಇಂಥ ಡಿಗ್ರಿನೇ ಪಡಿಬೇಕು ಅಂತೆಲ್ಲ ನಾವು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ತಾ ಹೋಗ್ತೇವೆ. ಆಸೆ ಎಷ್ಟೋ ಸಲ ಹಾಗೆ ಈಡೇರಬೇಕು ಅಂತಿಲ್ಲ. ಯಾಕೆ ಅಂತಂದರೆ, ಒಂದು ಮಗುವಿನ ಏಳಿಗೆ ಅಥವಾ ಮಗುವಿನ ಸಾಧನೆ ಆ ಮಗುವಿನ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್ ಮೇಲೆ ನಿಂತಿದೆ. ಪರಿಶ್ರಮ, ಎಷ್ಟು ಪರಿಶ್ರಮ ಹಾಕತ್ತೆ ಅನ್ನೋದ್ರ ಮೇಲೆ ನಿಂತಿದೆ, ಯಾವ ಪರಿಸರದಲ್ಲಿದೆ ಅನ್ನೋದು ನಿಂತಿದೆ, ಮತ್ತು ಜೀನ್ಸ್ ಕೂಡ ಅದರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ಪಡೆಯುತ್ತೆ. ನನ್ನ ಜೀನ್ಸು, ನನ್ನ ಪೂರ್ವಿಕರು, ಅವರ ಪೂರ್ವಿಕರು, ನಾವೆಲ್ಲ ಹೇಗಿದ್ವಿ ಹಾಗೆ ನಮ್ಮ ಮುಂದಿನ ತಲೆಮಾರು ಕೂಡ ಹೆಚ್ಚು ಕಡಿಮೆ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಗುಣಗಳು ಸೇರಿ ಒಂದು ಮಗು ರೂಪುಗೊಳ್ಳುವಂಥದ್ದು, ಅವರ ಸಾಧನೆ, ಅವರ ಬೆಳವಣಿಗೆ, ಅವರ ಮುಂದಿನ ಸಾಧನೆಗಳು ಇದೆಲ್ಲ ನಡೆಯುವಂಥದ್ದು. ಹಾಗಾಗಿ ತಂದೆ ತಾಯಿಯರು ಗಮನದಲ್ಲಿಟ್ಕೊಳ್ಬೇಕಾದ್ರೆ ಯಾವ ವಿಚಾರವನ್ನು ತಮ್ಮ ಮೇಲೂ ಹಾಕ್ಕೊಳ್ಬಾರ್ದು. ಅಂದರೆ ನನ್ನಿಂದಲೇ ಎಲ್ಲ ತಪ್ಪಾಗೋಯ್ತು ಅಂತ ತಮ್ಮನ್ನು ತಾವು ದೂಷಿಸ್ಕೊಳ್ಳೋದು ಬೇಡ, ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ಳೋದ್ರಿಂದಲೂ ಯಾವ ಪ್ರಯೋಜನ ಇಲ್ಲ. ಹಾಗೆಯೇ ಮಕ್ಕಳನ್ನು ಕೂಡ ಬ್ಲೇಮ್ ಮಾಡೋದ್ರಲ್ಲಿ ಯಾವುದೂ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ, ಒಂದು ಮಗುವಿಗೆ ಅದರ ಬೆಳವಣಿಗೆ, ಅದರ ಮುನ್ನಡೆಗೆ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇಕಾದಷ್ಟು ಬೇರೆ ಬೇರೆ ಕಾರಣಗಳಿದೆ. ನಾನಾಗಲೇ ಹೇಳಿದಾಗೆ ಅದು ಜೆನೆಟಿಕ್ ಕಾರಣಗಳಾಗಿರಬಹುದು, ಅಥವಾ ಸಾಮಾಜಿಕ ಕಾರಣಗಳಾಗಿರ್ಬೋದು, ಅಥವಾ ಆ ಮಗುವಿನ ಸಾಮರ್ಥ್ಯವೂ ಆಗಿರಬಹುದು. ಹಾಗಾಗಿ ಮಗುವಿನ ಏಳಿಗೆಯನ್ನು ತಂದೆ ತಾಯಿಯರು ಕೂಡ ಒಂದು ಒತ್ತಡವಾಗಿ ನೋಡೋದು ಬೇಡ, ಮಕ್ಕಳು ಕೂಡ ಅದೊಂದು ಒತ್ತಡವಾಗಿ ನೋಡೋದು ಬೇಡ. ಮಕ್ಕಳು ಒತ್ತಡವಾಗಿ ನೋಡಿದ್ರೆ ಮಕ್ಕಳ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ತಂದೆ ತಾಯಿಯರು ಒತ್ತಡವಾಗಿ ನೋಡಿದ್ರೆ ತಂದೆ ತಾಯಿಯರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದು ಒಂದು ಸಹಜ ಪ್ರಕ್ರಿಯೆಯಾಗಿ ಮುಂದುವರಿಬೇಕು, ಸಹಜವಾಗಿ ನಡಿಬೇಕು. ತಂದೆ ತಾಯಿಯರು, ಮಕ್ಕಳು ಎಲ್ಲರೂ ಸೇರಿ ಈ ಪೇರೆಂಟಿಂಗನ್ನು, ಪೋಷಕತ್ವವನ್ನು ಸಹಜ ಕ್ರಿಯೆಯಾಗಿ ಸಹಜವಾಗಿ ನಡೆಸ್ಕೊಂಡು ಹೋದರೆ ಆಗ ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಅವರವರ ಸಾಮರ್ಥ್ಯಕ್ಕೆ, ಅವರವರ ಯೋಗ್ಯತೆಗೆ, ಅಥವಾ ಅವರ ಯಾವ ಸಂಪನ್ಮೂಲಗಳಿದೆ ಅದಕ್ಕೆ ತಕ್ಕಂತೆ ಅವರು ತಮ್ಮ ಗುಣಗಳನ್ನು, ಆಪರ್ಚುನಿಟೀಸನ್ನು, ಸಾಧನೆಯನ್ನು
ಮುಗಿಸ್ಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಂದೆ ತಾಯಿಯರು ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕಿದ್ರೆ ತಮ್ಮ ಮೇಲೆ ತಾವು ಆರೋಪ ಮಾಡ್ಕೊಳ್ಬಾರ್ದು, ಮಕ್ಕಳು ಕೂಡ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕಿದ್ರೆ ತಮ್ಮ ಮೇಲೆ ತಾವು ಆರೋಪ ಮಾಡ್ಕೊಳ್ಬಾರ್ದು. ಎಲ್ಲರೂ ಸೇರಿ ನಡೆಸಿದಾಗ ಮಾತ್ರ ಆ ಪೇರೆಂಟಿಂಗ್ ಅನ್ನೋದು ಸುಂದರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಮತ್ತು ಒಳ್ಳೆಯ ನೆನಪುಗಳನ್ನು ಮನಸ್ಸಿನಲ್ಲಿ ಬಿಟ್ಟು ಹೋಗುತ್ತೆ. ಹೀಗೆ ಪಾಸಿಟಿವ್ ಜೀವನ ನಡೆಸಲಿಕ್ಕೆ ಇದು ಬಹಳ ಮುಖ್ಯವಾಗಿ ಕಾರಣವಾಗುತ್ತೆ.